ಈ ಹಿಂದೆ ಮೈಸೂರು ಸಂಸ್ಥಾನದಲ್ಲೇ ಇದ್ದಂತಹ ಕಾಗೇಹಳ್ಳ ಕಾವಲ್ ಸರ್ವೆ ನಂಬರ್ 1 ಹಾಗೂ ಚೌಡ್ಲಾಪುರ ಅರಣ್ಯದ ಸರ್ವೆ ನಂಬರ್ 15ರಲ್ಲಿ ಅರಣ್ಯ ಭೂಮಿಯನ್ನು 1963-64ರಲ್ಲಿ ರಾಜ್ಯ ಸರ್ಕಾರವು ಬಡವರಿಗೋಸ್ಕರ ದೀನದಲಿತರಿಗೆ ಮತ್ತು ಯೋಧರಿಗೆ ಭೂಮಿಯನ್ನು ಪುನಃ ಮಂಜೂರು ಮಾಡಿದ್ದು, ಇದೀಗ 60 ವರ್ಷಗಳ ನಂತರ ಈ ಭೂಮಿ ನಮಗೆ ಸೇರಿದ್ದು ಎಂದು ರೈತರಿಗೆ ನೋಟಿಸ್ ನೀಡಿರುವುದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ವೇಳೆ ರೈತರಿಗೆ ಯಾಮಾರಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಭರತ್, ತಾವು ನೀಡಿರುವ ದಾಖಲಾತಿಗಳೊಂದಿಗೆ ತಾವು ಒತ್ತುವರಿ ಮಾಡಿಕೊಂಡಿರುವ ಜಾಗಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ನೀಡುತ್ತಿದ್ದೇವೆ ಎಂದು ಮೊದಲೇ ಬರೆದುಕೊಂಡಿರುವ ಕಚೇರಿ ಟಿಪ್ಪಣಿಗೆ ಎಲ್ಲ ರೈತರ ಬಳಿ ಸಹಿ ಹಾಕಿಸಿಕೊಳ್ಳುತ್ತಿರುವುದು ಕಂಡ ರೈತ ಮುಖಂಡರು ಕೂಡಲೇ ಎಸಿಎಫ್ ಭರತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರನ್ನು ಈ ರೀತಿ ಯಾಮಾರಿಸಿ ಸಹಿ ಹಾಕಿಸಿಕೊಳ್ಳುತ್ತಿರುವ ಭರತ್ ಅವರ ನಡೆ ಖಂಡನೀಯ. ಮುಂದೆ ಇದೇ ರೀತಿಯಾದಲ್ಲಿ ಅರಣ್ಯ ಇಲಾಖೆಯ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರಾದ ತಿಮ್ಲಾಪುರ ದೇವರಾಜು ಅವರು ಎಚ್ಚರಿಸಿದರು. 71-72ರಲ್ಲಿ ಮಂಜೂರಾಗಿರೋದು, ಕಮಿಟಿ ಮೆಂಬರ್ಗಳೆಲ್ಲ ಸೈನ್ ಆಗಿರೋದು, TM ಮಂಜಣ್ಣ, EL ಶಿವಪ್ಪನವರು, ಆಮೇಲೆ ನಮ್ಮ ತೋಪೇಗೌಡರು, ಇದ್ರವರು ಗುಂಗುರುಮಳೆ ತೋಪೇಗೌಡರು, ಇವ್ರು ಮಾತ್ರ ಗೊತ್ತು, ಯಾರ್ಯಾರು ಗೊತ್ತಿಲ್ಲ. ಎಲ್ಲ ಆಗಿರೋದು ಇಶ್ಯೂಗಳಿಗೆ ಈಗ ನಮಗೆ ಅರಣ್ಯಕ್ಕೆ ಸೇರುತ್ತೆ ಅಂತೇಳಿ ಒತ್ತಡ ಮಾಡ್ತಾವ್ರೆ. ನೋಟಿಸ್ ಬಳಿಕ ಮಾತನಾಡಿದ ಅವರು, ರೈತರೊಬ್ಬರು ಮೊದಲು ನಮಗೆ ವಿಷ ನೀಡಿ ಸಾಯಿಸಲಿ, ಆ ನಂತರ ನಮ್ಮ ಜಮೀನನ್ನ ಪಡೆಯಲಿ ಎಂದು ಈ ವೇಳೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ರೀತಿ ಬಲವಂತದಿಂದ ರೈತರನ್ನು ಒತ್ತಾಯಪೂರ್ವಕವಾಗಿ ಸಹಿ ಹಾಕಿಸಿಕೊಳ್ಳುತ್ತಿರುವ ಅರಣ್ಯ ಇಲಾಖೆಯ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದು, ಮುಂದೆ ಅರಣ್ಯ ಇಲಾಖೆಯ ವಿರುದ್ಧ ತಾಲೂಕಿನಲ್ಲಿ ಭಾರೀ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಇದೇ ವೇಳೆ ಅವರು ಎಚ್ಚರಿಸಿದ್ದರು. ಈಗಾಗಲೇ ಏನು ಕಾಗೇಹಳ್ಳ ಕಾವಲ್ ಏನು ರೈತರು ಮಂಜೂರು ಜಮೀನು ಏನು ಉಳುಮೆ ಮಾಡ್ಕೊಂಬತ್ತಿದ್ರು, ಅವರಿಗೆ ಅರಣ್ಯ ಇಲಾಖೆ, ಪುತ್ತೂರು ಅರಣ್ಯ ಇಲಾಖೆಯವರು ನೋಟಿಸ್ ಕೊಟ್ಟು ಅವರು ನೋಟಿಸ್ಗೆ ಹಾಜರಾದಾಗ ಅವ್ರನ್ನ ಈ ನಡುವೆ 1963-64ರ ನಂತರ ಸುಮಾರು 130ಕ್ಕೂ ಹೆಚ್ಚು ಕುಟುಂಬಗಳಿಗೆ ರಾಜ್ಯ ಸರ್ಕಾರವು ಜಮೀನನ್ನು ಮಂಜೂರು ಮಾಡಿದ್ದರಿಂದ ತಮ್ಮದೇ ಆದ ಸಾಗುವಳಿ ಚೀಟಿ, ದುರಸ್ತು ಮೊದಲಾದ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳನ್ನು ಸರ್ಕಾರವೇ ಮಾಡಿದ್ದು, ಒತ್ತುವರಿ ಮಾಡದ ರೈತರ ಅಳಲಾಗಿದೆ. 9 ಲೈವ್ ನ್ಯೂಸ್, ತಿಪಟೂರು.